ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಿಸ್ಟ್ರಿ 5 ಮಾರ್ಕ್ಸ್ ಹಾಗೂ 10 ಮಾರ್ಕ್ಸ್ ಕ್ವಶನ್ನ ನೋಡೋಣ. ಇವು ಇಂಪಾರ್ಟೆಂಟ್ ಕ್ವಶನ್. ನೀವು ಇಷ್ಟು ಕ್ವಶನ್ ಓದಿದ್ರೆ ಸಾಕಾಗುತ್ತೆ ಎಕ್ಸಾಮ್ಗೆ. ನಾ ಕೊಟ್ಟ 5 ಮಾರ್ಕ್ಸ್ನು 11 ಕ್ವಶನ್ ಹಾಗೂ 10 ಮಾರ್ಕ್ಸ್ನು 9 ಕ್ವಶನ್ ಇಷ್ಟು ಪರ್ಫೆಕ್ಟ್ ಮಾಡಿ. ಇದರಲ್ಲಿ ಬಿದ್ದೇ ಬೀಳುತ್ತೆ ಕ್ವಶನ್. ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿವೆ. ಹಾಗೆ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ನು ಬ್ಲೂ ಪ್ರಿಂಟ್ ಪ್ರಕಾರ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಈ ಸಲ ಸಲಗತ್ತಲೆ ಈ ಸಲ 3 ಬ್ಲೂ ಪ್ರಿಂಟ್ಗಳಿಲ್ಲ, ಕೇವಲ ಒಂದೇ ಬ್ಲೂ ಪ್ರಿಂಟ್ ಇರೋದ್ರಿಂದ ಈ ಸಲದ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಹಾಗೆ ಮೊದಲನೇದಾಗಿ 5 ಮಾರ್ಕ್ಸ್ ಕ್ವಶನ್ನಲ್ಲಿ ಮೊದಲನೇ ಕ್ವಶನ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇದು 5 ಮಾರ್ಕ್ಸಿಗೆ ಕೇಳ್ತಾರೆ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಇವೆರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ. ಮೂರನೇದು, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಚರ್ಚಿಸಿ. ಹಾಗೂ 4ನೇ ಕ್ವಶನ್, ರಾಷ್ಟ್ರೀಯತೆಗೆ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು. ಇದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಗಾಂಧಾರ ಕಲೆ. ಈ ಕ್ವಶನ್ ಕೇಳ್ತಾರೆ 5 ಮಾರ್ಕ್ಸಿಗೆ. ಗಾಂಧಾರ ಕಲಾ ಶೈಲಿ ಮುಖ್ಯ ಗುಣಲಕ್ಷಣಗಳನ್ನು ವಿವರಿಸಿ. ಇದು ನಾವು ಹಿಂದಿನ ಕ್ವಶನ್ ಪೇಪರ್ ನೋಡಿದಾಗ, ಒಂದು 4 ವರ್ಷದ ಹಿಂದೆ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲ ಕ್ವಶನ್ ಪೇಪರ್ ಈ ಕ್ವಶನ್ ಇದೆ. ಹಾಗೆ 6ನೇದು, ತಾಳಿಕೋಟೆಯ ಯುದ್ಧದ ಕಾರಣ ಮತ್ತು ಪರಿಣಾಮಗಳು. ಇದು ಕೇಳ್ತಾರೆ. ಹಾಗೆ 7ನೇ ಕ್ವಶನ್, ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನ್ನ ಹೋರಾಟವನ್ನು ಚರ್ಚಿಸಿ. ಇದು ಕೇಳ್ತಾರೆ. 8ನೇದು, ಭಾರತೀಯ ಶಿಕ್ಷಣ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಬಗ್ಗೆ ಬರೆಯಿರಿ. ಇದು ಇಂಪಾರ್ಟೆಂಟು. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಮೋಸ್ಟ್ಲಿ 10 ಮಾರ್ಕ್ಸಿಗೆ ಕೇಳ್ಬೋದು. 10 ಮಾರ್ಕ್ಸಿಗೆ ಪರ್ಫೆಕ್ಟ್ ಮಾಡಿದ್ರೆ 5 ಮಾರ್ಕ್ಸು ಅಲ್ಲಿ ಆಗುತ್ತೆ. ಹಾಗೆ ಸೋರಿಕೆಯ ಸಿದ್ಧಾಂತ ಬಗ್ಗೆ ಬರೆಯಿರಿ. ಇದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಇದನ್ನು ಓದ್ಕೋಬೇಡ್ರಿ. ಹಾಗೆ ಲಾಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣ ಚಳವಳಿಯ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿದೆ. ಹಾಗೆ 10 ಮಾರ್ಕ್ಸ್ ಕ್ವಶನಲ್ಲಿ ನೋಡುವುದಾದರೆ, ಬುದ್ಧನ ಜೀವನ ಮತ್ತು ಬೋಧನೆಗಳು. 4 ಮಂದಿ ಅಶೋಕ, ಬುದ್ಧ, ಇವರಿಬ್ಬರಲ್ಲಿ ಒಬ್ಬರನ್ನು ಕೇಳ್ತಾರೆ. ಅಶೋಕ, ಬುದ್ಧ, ಮಹಾವೀರ, ಈ 3 ಮಂದಿಯಲ್ಲಿ ಒಬ್ಬರ ಜೀವನ ಹಾಗೂ ಬೋಧನೆಗಳು ಫಿಕ್ಸ್ ಕ್ವಶನ್. ಹಾಗೆ ಗುಪ್ತರ ಕಾಲ ಭಾರತ ಇತಿಹಾಸ ಸ್ವರ್ಣಯುಗ ಎಂದು ಕರೆಯಲು ಕಾರಣವೇನು. ಇದು ಹಿಂದಿನ ವರ್ಷದ ಕ್ವಶನ್ ಪೇಪರಲ್ಲಿ ಬಿದ್ದ ಕ್ವಶನ್ ಆಗಿದೆ. ಇದು ಇಂಪಾರ್ಟೆಂಟ್. ವಿಜಯನಗರ ಕಾಲ ಧರ್ಮ, ಸಾಹಿತ್ಯ ಹಾಗೂ ಕಲೆ ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ಇದು ಇಂಪಾರ್ಟೆಂಟ್. ಸರ್ ಎಂ ವಿಶ್ವೇಶ್ವರ ಆಧುನಿಕ ಮೈಸೂರ ನಿರ್ಮಾತೃ ವಿಶ್ಲೇಷಿಸಿ. ಇದನ್ನು ಕೇಳ್ತಾರೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಬರೆಯಿರಿ. ಇದರಲ್ಲಿ ರಾಜಕೀಯ ಮತ್ತು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇದನ್ನು 5 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ಇರುತ್ತೆ. ಇದನ್ನು ಯಾವುದಾದ್ರೂ ರಾಜಕೀಯ ಅಥವಾ ಸಾಮಾಜಿಕ ಯಾವುದಾದ್ರೂ ಒಂದು 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಹಾಗೆ 6ನೇ ಕ್ವಶನ್, 2ನೇ ಪುಲಿಕೇಶಿಯ ಸಾಧನೆ ವಿವರಿಸಿ. ಇದು ಒಂಚೂರು ಇಂಪಾರ್ಟೆಂಟ್. ಅಕ್ಬರ್ನ ಜೀವನ ಮತ್ತು ಸಾಧನೆ ವಿವರಿಸಿ. ಇದನ್ನು ಮೋಸ್ಟ್ಲಿ ದೃಷ್ಟಿವಿಕಲಿತ ಮಕ್ಕಳಿಗೆ ಕೇಳುತ್ತಾರೆ. 8ನೇ ಕ್ವಶನ್, ಭಾರತೀಯ ರಾಷ್ಟ್ರೀಯ ಚಳವಳಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಈ ಕ್ವಶನ್ 2ರಲ್ಲಿ ಒಂದು ಕ್ವಶನ್ ಫಿಕ್ಸ್. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಇಲ್ಲಾದರೆ ಭಾರತೀಯ ರಾಷ್ಟ್ರೀಯ ಚಳವಳಿ. ಇವೆರಡು ಪರ್ಫೆಕ್ಟ್ ಮಾಡಿರಿ ಅಂದ್ರೆ ಇದರಿಂದ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ನೀವು ಬ್ಲೂ ಪ್ರಿಂಟ್ ಪ್ರಕಾರ ನಾನು ಕೊಟ್ಟ ಕ್ವಶನ್ಗಳನ್ನು ನೋಡ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಈ ವಿಡಿಯೋದಲ್ಲಿ ಇಷ್ಟು ಹೇಳುತ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು. ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.